ಜೆಡಿಎಸ್ನಲ್ಲಿ ಮತ್ತೊಮ್ಮೆ ಭಿನ್ನಮತ ಸ್ಫೋಟಗೊಂಡಿದೆ. ಈ ಬಾರಿ ಸ್ವಪಕ್ಷ ಶಾಸಕರ ನಡುವೆಯೇ ಭಿನ್ನರಾಗ ಎದ್ದಿದ್ದು ತಮ್ಮನ್ನ ಜಿಲ್ಲೆಯಲ್ಲಿ ಕಡೆಗಣಿಸಲಾಗ್ತಾ ಇದೆ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಕೆಆರ್ ನಗರ ಕ್ಷೇತ್ರದ ಶಾಸಕ ಸಾರಾ ಮಹೇಶ್ ವಿರುದ್ಧ ಕೋಪಗೊಂಡಿರುವಂತಹ ಶಾಸಕ ಜಿಟಿ ದೇವೇಗೌಡ ಇನ್ನು ಈ ಬಗ್ಗೆ ಜೂನ್ 16ರಂದು ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ದೂರನ್ನ ನೀಡ್ತೀನಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ನನ್ನನ್ನ ಕಡೆಗಣಿಸ್ತಾ ಇರುವ ಜೊತೆಗೆ ಪಕ್ಷದ ಸಭೆ ಕುರಿತು ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ, ಮೇಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಮತ್ತಿತರರ ವಿಚಾರಗಳಲ್ಲೂ ಕೂಡ ನನ್ನ ಅಭಿಪ್ರಾಯವನ್ನ ಪಡಿತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಪಕ್ಷದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ವಿಚಾರವಾಗಿ ಜಿಟಿ ದೇವೇಗೌಡ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಜೆಡಿಎಸ್ ಅಲ್ಲಿ ಅವರು ನಡ್ಕೊಳ್ತಾ ಇರ್ತಕ್ಕಂಥ ನಡೆ ನನಗೆ ನೋವುಂಟು ಮಾಡಿದೆ. ಅದಕ್ಕೋಸ್ಕರನೇ ನಾನು ದೇವೇಗೌಡರಿಗೆ ಹೇಳಿದ್ದೀನಿ, 15ನೇ ತಾರೀಕು ಗಂಟ ನೀವು ಬಂದು ಭೇಟಿ ಮಾಡಲ್ಲ, ನನಗೆ ಕ್ಯಾರೆ ಅಂದಿಲ್ಲ, ಯಾವುದೇ ನಾನು ಮಾತಾಡಿಸಿಲ್ಲ, ಅದಕ್ಕೋಸ್ಕರ ನಾನು ಬಂದು ಭೇಟಿ ಮಾಡಿಲ್ಲ. ನಾನು ಬಂದು ಇರ್ತಕ್ಕಂಥ ವಿಚಾರಗಳನ್ನು ನೀವು ಬರಬೇಕು ಅಂತ 3 ಬಾರಿ 4 ಬಾರಿ ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಎಲ್ಲ ನಿಲುವುಗಳನ್ನು ಏಕ ತೀರ್ಮಾನ ಕುಮಾರಸ್ವಾಮಿ ಅವರು, ಸಾರಾ ಮಹೇಶ್ ಅವರು ಇಬ್ಬರೇ ತೀರ್ಮಾನ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಯ ತೀರ್ಮಾನಗಳನ್ನ ಇದು ನನ್ನ ಮನಸ್ಸಿಗೆ ನೋವಾಗಿದೆ. ಆದರೆ ನಾನು ಯಾವ ಕಾರಣಕ್ಕೂ ಬರಲ್ಲ, ಬಂದು ನಿಮಗೆ 16ನೇ ತಾರೀಕು ಭೇಟಿ ಮಾಡಿ ನಾನು ಏನಾಗಿದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತೀನಿ ಅಂತ ದೇವೇಗೌಡರಿಗೆ ಫೋನಲ್ಲಿ ಮಾತಾಡಿ ಹೇಳಿದ್ದೀನಿ. ಬೆಲೆ ಕೇಳಿದ್ರೆ ತಾನೇ, ಬೆಲೆನೂ ಇಲ್ಲ, ಎಲ್ಲ ತೂರೋಗಿದೆ, ಗಳಿಗೆ ಏನೂ ಉಳಿದಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ಜನತಾದಳದಲ್ಲಿ ಜಿಟಿ ದೇವೇಗೌಡನಿಗೆ ಏನೂ ಉಳಿದಿಲ್ಲ. ಯಾವುದೇ ಮೇಯರ್ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಬೇರೆ ಯಾವುದೇ ಹುಣಸೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಯಾವುದರಲ್ಲೂ ಕೂಡ ಯಾವುದೇ ಮೀಟಿಂಗ್ಗಳಿಗೆ ನಮ್ಮ ನಾವಾಜ್ ಇಡೀ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು, ಆಯ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಅವರ 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 ಲವ್ವರು ಅನ್ಬೇಕೋ ಅಥವಾ ಪ್ರೀತಿಯ ಗೆಳೆಯ ಅನ್ಬೇಕೋ ಅಥವಾ ಶಾಸಕ ಅಂತ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ, ಅವರೇ ಎಲ್ಲ ತೀರ್ಮಾನ ಕೈಗೊಳ್ತಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುದ್ರೆ ಓದ್ತಾ ಇದ್ದಾರೆ. ಇದರಿಂದ ನೋವಾಗಿದೆ. ಅದರಿಂದ ನಾನು ದೇವೇಗೌಡರಿಗೆ ಹೇಳಿದ್ದೀನಿ. ಸೊ ಇವತ್ತು ಶಾಸಕ ಜಿಟಿ ದೇವೇಗೌಡ ಹೇಳಿರುವಂತಹ ಮಾತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಏನಾದ್ರು ಮೈಸೂರು ಕಡೆಗೆ ಬಂದಂಥ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಜೊತೆಗೆ ಓಡಾಡ್ಕೊಂಡು ಇರ್ತಿದ್ರು. ಆದರೆ ಇವತ್ತು ನೋಡಿದ್ರೆ ಏನೂ ಉಳಿದೇ ಇಲ್ಲ, ಎಲ್ಲ ಮುಗ್ದೋಗ್ಬಿಟ್ಟಿದೆ ನನ್ನ ವಿಚಾರದಲ್ಲಿ ಅನ್ನುವಂಥ ಮಟ್ಟಕ್ಕೆ ಮಾತನಾಡ್ತಿದ್ದಾರೆ. ಅಂದರೆ ಬಹಳ ದಿವಸಗಳಿಂದ ಹಾಗಾದ್ರೆ ನೋವು ಅಥವಾ ಒಂದು ಅಸಮಾಧಾನ ಇತ್ತು ಅನ್ಸುತ್ತೆ, ಅದು ಇವತ್ತು ಸ್ಫೋಟ ಆಗಿದೆ ಅನ್ಸುತ್ತೆ. ಮತ್ತೆ ಖಂಡಿತವಾಗಿಯೂ ಸಾಕಷ್ಟು ದಿನಗಳಿಂದ ಇದ್ದಂತಹ ಭಿನ್ನಮತ ಇವತ್ತು ಸ್ಫೋಟಗೊಂಡಿದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಇವತ್ತು ಬಹಿರಂಗವಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹಾಗೂ ಕೆಆರ್ ನಗರ ಶಾಸಕ ಸಾರಾ ಮಹೇಶ್ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ಅವರು ಹೇಳುವಂತದ್ದು, ಮೈಸೂರು ಜಿಲ್ಲೆ ನಡೆಸುತ್ತಿರುವಂತಹ ಜೆಡಿಎಸ್ ನ ವಿಚಾರದಲ್ಲಿ ನನ್ನನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಯಾವುದೇ ಸಭೆಗಳಿಗೆ ನನ್ನ ಕರೀತಾ ಇಲ್ಲ, ಮೇಯರ್ ಆಯ್ಕೆ ವಿಚಾರದಲ್ಲೂ ಸಹ ಇದೇ ರೀತಿಯಾದಂತಹ ತಾರತಮ್ಯವನ್ನ ತೋರಿಸ್ತಾ ಇದ್ದಾರೆ, ನಾನೊಬ್ಬ ಶಾಸಕ ಅನ್ನೋ ಒಂದು ಬೆಲೆ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, ಇತ್ತೀಚೆಗೆ ಮಾಜಿ ಸಂಸದ ವಿಶ್ವನಾಥ್ ಸಹ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ, ಹುಣಸೂರಿಗೆ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಆ ಒಂದು ಕ್ಷೇತ್ರಕ್ಕೆ ತಮ್ಮ ಮಗ ಹರೀಶ್ ಗೌಡರನ್ನ ಈಗಾಗಲೇ ಕುಮಾರಸ್ವಾಮಿ ಅವರೇ ಘೋಷಣೆಯನ್ನ ಮಾಡಿದ್ರು, ಆತನೇ ಅಭ್ಯರ್ಥಿ ಅಂತ ಹೇಳಿದ್ರು ಅನ್ನೋ ಒಂದು ಮಾತನ್ನು ಸಹ ಜಿಟಿ ದೇವೇಗೌಡ ಹೇಳಿದ್ರೆ, ಇದೇ ಅವರ ಅಸಮಾಧಾನಕ್ಕೆ ಪ್ರಮುಖ ಕಾರಣವಾಗಿದೆ. ಹೀಗಾಗಿಯೇ ಈ ಬಗ್ಗೆ ನಾನು ಜೂನ್ 16ರಂದು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗಿ ಎಲ್ಲವನ್ನೂ ಸಹ ಹೇಳ್ತೇನೆ, ಜಿಲ್ಲೆಯ ವಿಚಾರಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಹೀಗಾಗಿ ಇವರಲ್ಲಿದ್ದಂತಹ ಭಿನ್ನಮತ ಇವತ್ತು ಸ್ಫೋಟಗೊಂಡಿದೆ. ಬಹಿರಂಗವಾಗಿ ಇವರು ಎಲ್ಲರ ವಿರುದ್ಧ ಹರಿಯಾಗಿದ್ದಾರೆ. ಮಾಲ್ತೇಶ್. ಓಕೆ, ಧನ್ಯವಾದ ರಾಮ್.